ದೇವರ ವಾಕ್ಯ ಜೀವದ ವಾಕ್ಯ. ಆದಿಕಾಂಡ 37 ವಾಕ್ಯ 23-28. ಜೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದುಬಿಟ್ಟರು. ಅವನನ್ನು ಹಿಡಿದು ಬಾವಿಯೊಳಗೆ ಹಾಕಿದರು. ಆ ಬಾವಿ ನೀರಿಲ್ಲದೆ ಬರಿದಾಗಿತ್ತು. ತರುವಾಯ ಅವರು ಊಟಕ್ಕೆ ಕುಳಿತುಕೊಂಡರು. ಅಷ್ಟರಲ್ಲಿ ಇಷ್ಮಾಯೇಲರ ಗುಂಪೊಂದು ಗಿಲ್ಯಾದಿನಿಂದ ಬರುವುದು ಅವರ ಕಣ್ಣಿಗೆ ಕಾಣಿಸಿತು. ಇವರು ತಮ್ಮ ಒಂಟೆಗಳ ಮೇಲೆ ಪರಿಮಳ ಪದಾರ್ಥ, ಸುಗಂಧ ತೈಲ, ರಸಗಂಧ ಇವುಗಳನ್ನು ಏರಿಕೊಂಡು ಈಜಿಪ್ಟಿಗೆ ಪ್ರಯಾಣ ಮಾಡುತ್ತಿದ್ದರು. ಆಗ ಯೆಹೂದನು ತನ್ನ ಅಣ್ಣತಮ್ಮಂದಿರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆಮಾಡಿದರೆ ಪ್ರಯೋಜನವೇನು? ಅವನನ್ನು ಆ ಇಷ್ಮಾಯೇಲರಿಗೆ ಮಾರಿಬಿಡೋಣ ಬನ್ನಿ. ನಾವು ಅವನ ಮೇಲೆ ಕೈ ಹಾಕಬಾರದು. ಅವನು ನಮ್ಮ ತಮ್ಮನಲ್ಲವೇ, ರಕ್ತ ಸಂಬಂಧಿಯಲ್ಲವೇ ಎಂದು ಹೇಳಿದ. ಅವನ ಆ ಮಾತಿಗೆ ಅಣ್ಣ ತಮ್ಮಂದಿರು ಒಪ್ಪಿದರು. ಅಷ್ಟರಲ್ಲಿ ಮಿದ್ಯಾನಿನ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಜೋಸೇಫನನ್ನು ಬಾವಿಯೊಳಗಿಂದ ಎತ್ತಿ ಆ ಇಷ್ಮಾಯೇಲರಿಗೆ 20 ಬೆಳ್ಳಿ ನಾಣ್ಯಗಳಿಗೆ ಮಾರಿಬಿಟ್ಟರು. ಇವರು ಅವನನ್ನು ಈಜಿಪ್ಟ್ ದೇಶಕ್ಕೆ ತೆಗೆದುಕೊಂಡು ಹೋದರು. ಅಣ್ಣಂದಿರು ತನ್ನ ಸಹೋದರ ಜೋಸೇಫನನ್ನು 20 ಬೆಳ್ಳಿ ನಾಣ್ಯಗಳಿಗೆ ಮಾರುವಷ್ಟು ಹಾಗೆ ಹೊಟ್ಟೆಕಿಚ್ಚು ತುಂಬಿಕೊಂಡರು. ದೇವರಲ್ಲಿ ಭಯಭಕ್ತಿಯುಳ್ಳ ಮಗನನ್ನು ಸ್ವಲ್ಪವೂ ಕನಿಕರ ದಯೆ ಇಲ್ಲದೆ ಹೋಯಿತು. ಜೋಸೇಫನು ಎಷ್ಟು ಬಾರಿ ಅಣ್ಣ ಅಣ್ಣ, ನನ್ನ ಬಿಟ್ಟು ಹೋಗಬೇಡಿ ಅಣ್ಣ ಎಂದು ಕೂಗಿರಬಹುದು. ಅವನ ದುಃಖ, ಅವನ ನೋವು, ಅವನ ಸಂಕಟ ನೆನೆಸಲು ಅಸಾಧ್ಯ. ದೇವರಿಗಾಗಿ ಹಂಬಲಿಸುವ ಮಕ್ಕಳನ್ನು, ದೇವರ ಸೇವಕರನ್ನು ಇಂದಿಗೂ ಕೂಡ ಅವಮಾನ, ಬೇಡವಾದ ಮಾತುಗಳಿಂದ ಅವರನ್ನು ನಿಂದನೆ ಮಾಡುತ್ತಿದ್ದೇವೆ. ಆದರೆ ದೇವರ ವಾಕ್ಯ ತಿಳಿಸುತ್ತದೆ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬೇಡಿ. ಅಪ್ಪ ಸ್ತೋತ್ರ. ದೇವರ ಕನಸನ್ನು ತನ್ನ ಹೃದಯದಲ್ಲಿ ಇಟ್ಟು ಆರಾಧಿಸುವ, ಧ್ಯಾನಿಸುವ, ಕೊಂಡಾಡುವ ಜೋಸೇಫನನ್ನು ದೇವರ ಆಶೀರ್ವಾದಕ್ಕೆ ಪಾತ್ರನಾಗುತ್ತಾನೆ. ಏಕೆಂದರೆ ದೇವರು ಜೋಸೇಫನ ಸಂಗಡ ಇದ್ದರು. ದೇವರು ಜೋಸೇಫನ ಸಂಗಡ ಇದ್ದರು. ಆ ದೇವರು ಇಂದು ನಮ್ಮ ಸಂಗಡ ಇದ್ದಾರಾ? ನಮ್ಮ ಸಂಗಡ ಯಾರಿದ್ದಾರೆ? ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋಣ. ಪೌಲನು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 8 ವಾಕ್ಯ 33-35. ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು? ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು? ಪ್ರಾಣತ್ಯಾಗ ಮಾಡಿದ್ದಲ್ಲದೆ ಪುನರುತ್ಥಾನ ಹೊಂದಿದ ಕ್ರಿಸ್ತ ಯೇಸುವೇ ದೇವರ ಬಲಪಾರ್ಶ್ವದಲ್ಲಿದ್ದು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಹಲ್ಲೇಲೂಯ. ಸ್ತೋತ್ರ ತಂದೆ. ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ದೇವರ ಕನಸು ನಮ್ಮಲ್ಲಿ ನೆರವೇರುತ್ತದೆ. ದೇವರ ಚಿತ್ತವೇ ನಮ್ಮಲ್ಲಿ ನೆರವೇರುತ್ತದೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆಯಾಗಲಿ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರ ಅಧ್ಯಾಯ 6 ವಾಕ್ಯ 20. ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು, ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ಹಲ್ಲೇಲೂಯ. ಸ್ತೋತ್ರ ಅಪ್ಪ. ಯೇಸುವೇ, ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟ ಮಗನು, ಮಗಳು. ಅಪ್ಪ, ನೀವು ನನಗಾಗಿ ಶಿಲುಬೆಯಲ್ಲಿ ತೂಗಾಡಿ ನಿಮ್ಮ ಪರಿಶುದ್ಧವಾದ ರಕ್ತ ಸುರಿಸಿದಿರಿ. ನನಗಾಗಿ ಅವಮಾನ, ನಿಂದನೆ ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡಿರಿ. ಅಪ್ಪ,
ನನ್ನ ಎಲ್ಲ ಪಾಪ, ಶಾಪ, ವ್ಯಾಧಿ ಎಲ್ಲವನ್ನೂ ಹೊತ್ತುಕೊಂಡಿರಿ. ನನ್ನನ್ನು ನಿಮ್ಮ ಪರಿಶುದ್ಧವಾದ ಶ್ರೇಷ್ಠವಾದ ರಕ್ತದಿಂದ ತೊಳೆದು ಶುದ್ಧ ಮಾಡಿದ ಯೇಸುವೆ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೇಲೂಯ. ಇಡೀ ಮನುಕುಲವನ್ನು ನಿಮ್ಮ ಮಹಿಮೆಯ ರಕ್ತದಿಂದ, ಐಶ್ವರ್ಯವುಳ್ಳ ರಕ್ತದಿಂದ ಕೊಂಡುಕೊಂಡ ಯೇಸುವೆ, ನಿಮ್ಮನ್ನು ಎಷ್ಟು ಸ್ತುತಿಸಿದರೂ ಸಾಲದು ತಂದೆ, ಎಷ್ಟು ವಂದಿಸಿದರೂ ಸಾಲದು. ನೀವು ಮಾಡಿದ ವಿಶೇಷ ರಕ್ಷಣೆಯ ಮುಂದೆ ಇನ್ನೊಂದು ರಕ್ಷಣೆ ಇಲ್ಲ. ಅಪ್ಪ, ನಿಮ್ಮ ಪರಿಶುದ್ಧ ರಕ್ತಕ್ಕೆ ನಾನು ಅಡ್ಡಬಿದ್ದು ಆರಾಧಿಸುತ್ತೇನೆ. ಹಲ್ಲೇಲೂಯ. ಯೇಸುವಿನ ರಕ್ತ ನನಗೆ ಕೋಟೆಯಾಗಿದೆ. ಹಲ್ಲೇಲೂಯ. ಯೇಸುವಿನ ರಕ್ತ ನನಗೆ ಆರೋಗ್ಯವಾಗಿದೆ. ಯೇಸುವಿನ ರಕ್ತ ನನಗೆ ಸಂತೋಷ, ಉಲ್ಲಾಸ, ಸಮಾಧಾನ, ಆಶ್ರಯ, ಆಧಾರ ಎಲ್ಲವೂ ಆಗಿದೆ. ನಿಮ್ಮ ನಿಯಮಗಳನ್ನು ಅನುಸರಿಸುವಂತೆ ನನಗೆ ಯೇಸುವಿನ ರಕ್ತ ಬಲವಾಗಿರಲಿ. ದೇವರ ವಾಕ್ಯದ ಬಲ ನನ್ನಲ್ಲಿ ತುಂಬಿಕೊಳ್ಳಲಿ. ಜೋಸೇಫನ ಸಂಗಡ ಇದ್ದ ದೇವ, ನನ್ನ ಸಂಗಡ ಬನ್ನಿ. ನಮ್ಮನ್ನು ನಿಮ್ಮ ಆಲೋಚನೆಯಂತೆ ನಡೆಸಿ. ನಿಮ್ಮಲ್ಲಿ ಆಸಕ್ತಿಯುಳ್ಳ ಮಗಳಾಗಿ, ಮಗನಾಗಿ ಬಲಪಡಿಸಿ. ನಿಮ್ಮ ರಾಜ್ಯಕ್ಕಾಗಿ, ನಿಮ್ಮ ನೀತಿಗಾಗಿ ತವಕಪಡುವಂತೆ ನನ್ನನ್ನು ಬಲಪಡಿಸಿ. ಯಜ್ಞದ ಕುರಿಮರಿಯಾದಾತನ ರಕ್ತದ ಬಲದಿಂದಲೂ ದೇವರ ವಾಕ್ಯದ ಬಲದಿಂದಲೂ ಸೈತಾನನನ್ನು ಜಯಿಸಿದರು. ಜಯ ಕೊಡುವ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಹಲ್ಲೇಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್.